ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತೆ ದೇವರು ಸಹಾಯ ಮಾಡಿಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ, ಹಾಗೆ ನಿಮ್ಮೆಲ್ಲರಿಗೂ ಕರ್ತನಾಮದಲ್ಲಿ ಇನ್ನೊಂದಾವರ್ತಿ ವಂದನೆಗಳನ್ನು ಹೇಳ್ತಾ ಈ ಸಮಯದಲ್ಲಿ ನಾವು ಧ್ಯಾನಕ್ಕಾಗಿ ನೋಡಿಕೊಳ್ಳೋಣ್ರಿ. ರೋಮ 4ನೇ ಅಧ್ಯಾಯ 17ರಿಂದ ನಾವು 22ರವರೆಗೆ ನಾವು ನೋಡಿಕೊಳ್ಳೋಣ. ಈ ಸಮಯದಲ್ಲಿ ನೋಡ್ರಿ, ರೋಮ 4ನೇ ಅಧ್ಯಾಯ 17ರಿಂದ 22ರವರೆಗೆ ನಾವು ನೋಡಿಕೊಳ್ಳೋಣ, ಓದಿಕೊಳ್ಳೋಣ. ಮೊದಲನೇದಾಗಿ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲಪಿತೃ ಆಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ತಕ್ಕ ಮಾರ್ಗ ತೋರದೆ ಇರುವುದರಿಂದ ಅಬ್ರಾಮನು ತಾನೇ ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತುಪಾಯವಾಯಿತೆಂದು, ಸಾರಳೆಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢನಂಬಿಕೆ ಉಳ್ಳವನಾದನು. ಆದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ನೋಡುವಾಗ ಇದು ಅಬ್ರಹಾಮನ ಒಂದು ನಿರೀಕ್ಷೆಯ ಒಂದು ಭರವಸೆಯು ಯಾವ ರೀತಿಯಾಗಿ ದೇವರಲ್ಲಿ ಇಟ್ಟಿದ್ದೇನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ. ಈ ವಾಕ್ಯಗಳಲ್ಲಿ ನಾವು ಆತನಿಗೆ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡ್ತಾನೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಆತನಿಗೆ ವಾಗ್ದಾನ ಮಾಡ್ತಾನೆ, ಹೇಳ್ತಾನೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ, ನಾನು ನಿನ್ನನ್ನು ನಕ್ಷತ್ರಗಳ ಉಪಾಧಿಯಲ್ಲಿ ನಿನ್ನ ಹೆಚ್ಚಿಸ್ತೇನೆ, ನಿನ್ನ ಸಂತಾನವನ್ನು ಅಭಿವೃದ್ಧಿಪಡಿಸ್ತೇನೆ, ಹೀಗೆ. ಮತ್ತು ನೀ ಯಾರನ್ನ ಶಪಿಸ್ತೀವಿ ಅವ್ರಿಗೆ ನಾನು ಶಪಿಸ್ತೇನೆ, ಯಾರು ನೀನು ಆಶೀರ್ವಾದ ಮಾಡ್ತಿ, ನೀ ಯಾರನ್ನ ಆಶೀರ್ವಾದ ಮಾಡ್ತೀನಿ, ನಾನು ಅವ್ರನ್ನ ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಹೇಳಲ್ಪಡುತ್ತದೆ. ಹಾಗೆ 13ನೇ ವಾಕ್ಯದಲ್ಲಿ ನಾವು 14ನೇ ವಾಕ್ಯದಲ್ಲಿ 13ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮ ದಿಕ್ಕಿಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿ ಇರುವ ಧೂಳನ್ನು ಲೆಕ್ಕಿಸುವುದಾದರೆ ನಿನ್ನ ಸಂತಾನವನ್ನು ಆದಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡ್ತಾನ, ನೀನೇನ್ ಮಾಡಿ, ನಿನಗೆ ಶಾಶ್ವತವಾದ ನಾನು ಸಂತತಿಯನ್ನು ಕೊಡ್ತೇನೆ, ಹಾಗೆ ನೀನು ಭೂಮಿಯಲ್ಲಿ ಧೂಳಿನಷ್ಟು ಅಸಂಖ್ಯವಾಗಿ ನೀನು ಹಬ್ಬಿಕೊಳ್ಳುವಿ ಎಂಬುದಾಗಿ ನಾವು 13ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಸಹ ನಾವು ನೋಡಿಕೊಳ್ಳುತ್ತೇವೆ. ಆದಿಕಾಂಡ ಹಾಗೆ 12ನೇ ಅಧ್ಯಾಯದಲ್ಲಿ ಸಹ ನಾವು ನೋಡಿಕೊಂಡಿದ್ದೇವೆ ಪ್ರಿಯರೇ. ಅಲ್ಲಿ ಏನ್ ಮಾಡ್ತೇನೆ, ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿ ಪಡಿಸ್ತೇನೆ, ನಿನ್ನ ಹೆಸರನ್ನು ನಾನು ಘನಪಡಿಸ್ತೇನೆ, ಹಾಗೆ ದೇವರು ನಾನು ನಿನ್ನನ್ನು ಕರೆದಿದ್ದೇನೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ ಅಲ್ಲಿ ಹೇಳಲ್ಪಡ್ತದೆ. ಅದೇ ರೀತಿಯಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಾಹ್ಮನ್ ಏನ್ ಮಾಡ್ತಾನಂದ್ರ, ಆತನು ಇಲು ರೋಮ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಅವನು ದೇವರಲ್ಲಿ ಭರವಸೆ ಬಿಟ್ಟ, ಆತನು ಕಾಯ್ದುಕೊಂಡ. ದೇವರ ನಾಮಕ್ಕೆ ಸ್ತೋತ್ರ. ಆತನಿಗೆ ವಾಗ್ದಾನ ಮಾಡಿದ್ದು 75ನೇ ವರ್ಷ ಅವನಿಗೆ ವಯಸ್ಸಾಗಿತ್ತು. 75ನೇ ವಯಸ್ಸಿನಲ್ಲಿ ಅವನಿಗೆ ದೇವರು ವಾಗ್ದಾನ ಮಾಡಿ, ನಾನು ನಿನಗೊಂದು ಗಂಡ ಮಗನ ಕೊಡ್ತೇನೆ, ನೀನು ಅವನಿಗೆ ಹೀಗೆ ದೊಡ್ಡ ಸಂತಾನ ಆಗ್ತಿದೆ, ಎಲ್ಲ ದೇವರು ಆತನಿಗೆ ವಾಗ್ದಾನ ಮಾಡ್ತಾನೆ. ಆದರೆ ಅಲ್ಲಿ ನೋಡ್ತೇವೆ, ಆತನು 25 ವರ್ಷ ಆತನು ಆ ವಾಗ್ದಾನಕ್ಕೋಸ್ಕರ ಕಾಯ್ದುಕೊಂಡ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 25 ವರ್ಷ ಅವನು ಕಾದುಕೊಂಡು ಆತನ ಏನ್ ಮಾಡ್ತಾನಂದ್ರ, ಆತನಿಗೆ 100 ವರ್ಷ ಆಯ್ತು. ಆವಾಗ ಅವನಿಗೆ ಒಂದು ಮಗುವನ್ನು ದೇವರು ದಯಪಾಲಿಸ್ತಾನೆ, ಆತನೇ ಇಸಾಕನೆಂಬುದಾಗಿ. ಅದೇ ರೀತಿಯಾಗಿ ನೋಡುವಾಗ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ನೋಡಿ ಪ್ರಿಯರೇ. ಮಾತು ಕೊಟ್ಟಂತೆ ಆತನು ಬದಲಾಗುವಂತ ನನ್ನ ದೇವರಲ್ಲ, ಹೇಳಿದಂತ ಮಾತಿಗೆ ಆತನು ಅದರ ಬದಲಾಗಿ ಆತನು ಮಾಡದೇ ಇರುವಂತ ನನ್ನ ದೇವರಲ್ಲ ಪ್ರಿಯರೇ. ಏಕೆಂದ್ರೆ ಮಾಡ್ತೇನೆ ಎಂಬುದಾಗಿ ಹೇಳಿದ್ರೆ ಮಾತ್ರ ಮಾಡೇ ಮಾಡುವಂತ ನನ್ನ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ಮನುಷ್ಯರು ಹೇಳ್ಬೋದು, ಇದನ್ನು ಮಾಡ್ತೇನೆ, ಇದನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ಬೋದು, ಆದ್ರೆ ಅವರು ತಪ್ಪಿ ಹೋಗ್ತಾರೆ. ಆದ್ರೆ ನನ್ನ ದೇವರು ಸರ್ವಶಕ್ತನಾದ ದೇವರು, ಸೇನಾಧೀಶ್ವರನಾದ ದೇವರು, ಆತನೇನ್ ಮಾಡ್ತಾನಂದ್ರ ಹೇಳಿದ್ದನ್ನು ಮಾಡೇ ಮಾಡ್ತಾನೆ. ಕೊಡ್ತೇನೆ ಎಂಬುದಾಗಿ ಹೇಳಿದ್ರೆ ಕೊಟ್ಟೆ ಕೊಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಹೇಳ್ತಾ ಇದೆ ನೋಡ್ರಿ, 17ನೇ ವಾಕ್ಯದ ಕೊನೆಯ ವಾಕ್ಯದಲ್ಲಿ, ಇಲ್ಲದನ್ನು ಇರುವುದನ್ನಾಗಿಯೂ
ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಾಮನು ನಂಬಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲ ಅವನಿಗೆ ಮಕ್ಕಳಿರಲಿಲ್ಲ. ಸಾರಳಿಗೆ ಒಂದು ವಯಸ್ಸಾಗಿ ಹೋಯಿತು, ಬಲಿಗಳಾಗಿದ್ದಳು, ಆಕೆಗೆ ಗರ್ಭಸ್ರಾವ ನಿಂತು ಹೋಯಿತು, ಆಕೆ ಶರೀರ ಎಲ್ಲ ಕುಂದಿ ಹೋಗಿತ್ತು, ಆತನಿಗೂ ವಯಸ್ಸಾಗಿತ್ತು, ಹಾಗೆ ಇಬ್ಬರಿಗೂ ವಯಸ್ಸಾಗಿತ್ತು. ಆದರೂ ದೇವರು ಅವರನ್ನು ನಂಬಿಗಸ್ತರನ್ನ ಎನಿಸಿ ದೇವರಲ್ಲಿ ಅವರು ಏನ್ ಮಾಡಿದ್ರು, ಅಬ್ರಾಮ ನಿರೀಕ್ಷೆ ಉಳ್ಳವನಾಗಿದ್ದ. ಆತನ ನಿರೀಕ್ಷೆಗೆ ಪ್ರತಿಫಲವಾಗಿ ದೇವರು ಅವನಿಗೆ ಒಂದು ಪ್ರತಿಫಲವನ್ನು ಕೊಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ನಾವೇನಾಗಿದ್ದೇವೆ, ನಮಗೆ ಅರ್ಜೆಂಟಾಗಿ ಎಲ್ಲ ಉತ್ತರ ಬರಬೇಕು, ಇಲ್ಲವಾದ್ರೆ ನಾವೇನ್ ಮಾಡ್ತೇವೆ, ನಂಬಿಕೆ ಬೇಡ, ನಿರೀಕ್ಷೆ ಬೇಡ, ಯಾವುದೂ ಇರಂಗಿಲ್ಲ ಪ್ರಿಯರೇ. ಆದ್ರೆ ಆ ರೀತಿಯಾಗಿ ನಮ್ಮ ಜೀವಿತ ಇರಬಾರ್ದು. ಅಬ್ರಾಹ್ಮನಾಗಿ ನಾವು ಇದ್ದೇವಾ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ ಪ್ರಿಯರೇ. ಅಬ್ರಾಹ್ಮನ್ ಯಾವ ರೀತಿಯಾಗಿ 25 ವರ್ಷ ಕಾಯ್ದು ಈ ದಿನಗಳಲ್ಲಿ ನೋಡ್ಬೇಕಾದ್ರೆ ಇವತ್ತು ಪ್ರಾರ್ಥನೆ ಮಾಡ್ತಾರ ಈ ವಿಷಯಕ್ಕಾಗಿ, ಮುಂದಿನ ದಿನಗಳಲ್ಲಿ ಆಗ್ಲೇಬೇಕದು. ಒಂದು ವಾರ ಆಗದೆ ಇದ್ರೆ ಆತನಿಗೆ ಅವ್ರ ನಂಬಿಕೆ ತಣ್ಣಗಾಗಿ, ಅವರ ನಿರೀಕ್ಷೆ ಒಂದು ಕುಂದಿ ಹೋಗ್ತದೆ. ಹೀಗೆ ದೇವರ ಸನ್ನಿಧಿಯಿಂದ ಅವರು ಕುಂದಿ ಹೋಗ್ತಾರೆ. ಆದರೆ ಆ ರೀತಿಯಾಗಿ ನಮ್ಮ ನಂಬಿಕೆ ಇರಬಾರದು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ ಪ್ರಿಯರೇ. ಅಬ್ರಾಹ್ಮನಿಗೆ ಯಾವ ರೀತಿಯ ನಿರೀಕ್ಷೆ ಇತ್ತು, ಭರವಸವಿಟ್ಟಿದ್ದನು, ದೇವರಲ್ಲಿ ಭಯಭಕ್ತಿ ಆಗಿದ್ದನು, ಆತನು ಯಾವ ವಿಷಯವಾಗಿಯೂ ಹಿಂದೆಗೆಯಲಿಲ್ಲ ಪ್ರಿಯರೇ. ದೇವರು ಹೇಳುವಾಗ ಆತನು ವಾಗ್ದಾನ ಮಾಡುವಾಗ ನಂಬಿದನು. ಹೌದು, ನನಗೆ ಮಕ್ಕಳು ಕೊಡ್ತಾನೆ ಎಂಬುದಾಗಿ ಆತನು ನಂಬಿದನು ಪ್ರಿಯರೇ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಕುಂದಿ ಹೋಗಲಿಲ್ಲ, ಆತನು ನಿರಾಶೆಗೊಳಗಾಗಲ್ಲ. ಆತನು ನಿರೀಕ್ಷೆ ಇಟ್ಟು ದೇವರಲ್ಲಿ ಒಂದು ಬಲ ಹೊಂದಿದವನಾಗಿ ಆತನು ಮುಂದೆ ಹೋಗುವಾಗ ದೇವರು ಅವನಿಗೆ ಒಂದು ಒಳ್ಳೆ ಸಂತತಿಯನ್ನು ಕೊಟ್ಟನೆಂಬುದನ್ನು ನೋಡ್ತೇವೆ. ಅದೇ ರೀತಿಯಾಗಿ ನಾವು ನೋಡಿಕೊಳ್ಳುತ್ತೇವೆ, ಅಬ್ರಾಹ್ಮನು ನಮ್ಮ ಮೂಲ ತಂದೆಯಾಗಿದ್ದಾನೆಂಬುದಾಗಿ. ಅದೇ ರೀತಿಯಾಗಿ ನಾವು ನಂಬುವವರಿಗೆ ಆತನು ನಮ್ಮ ತಂದೆಯಾಗಿದ್ದಾನೆಂಬುದಾಗಿ ಸಹ ನಾವು ನೋಡಿಕೊಳ್ಳುತ್ತೇವೆ ಪ್ರಿಯರೇ. ಏಕೆಂದರೆ ಅಬ್ರಾಹ್ಮನ ದೇವರೇ, ಸಾಕನ ದೇವರೇ, ಯಾಕೋಬನ ದೇವರೇ ಎಂಬುದಾಗಿ ಒಂದು ಹಾಡುಗಳನ್ನ ಪುಸ್ತಕದಲ್ಲಿ, ಸಾಂಗ್ ಪುಸ್ತಕದಲ್ಲಿ ಬರೆಯಲ್ಪಡಬೇಕಾದ್ರೆ ಆತನು ಎಷ್ಟು ಉನ್ನತನಾಗಿದ್ದಾನೆಂಬುದಾಗಿ ನೋಡ್ರಿ ಪ್ರಿಯರೇ. ಏಕೆಂದರೆ ಆತನಲ್ಲಿದ್ದಂಥ, ಆತನು ಯಾವ ರೀತಿಯಾಗಿ ಇಟ್ಟಂಥ ನಂಬಿಕೆ, ನಿರೀಕ್ಷೆ, ಭರವಸೆ, ವಿಶ್ವಾಸ ಅದೇ ರೀತಿಯಾಗಿ ನಾವು ಸೇಡಬೇಕಾಗಿದೆ. ಯಾಕೆಂದ್ರೆ ವಾಕ್ಯ ಆದಿಕಾಂಡದ 12ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ನಿನ್ನ ಹೆಸರು ನಾನು ಪ್ರಖ್ಯಾತಿ ತರ್ತೇನೆ. ಅದೇ ರೀತಿಯಾಗಿ ಈ ದಿನಗಳಲ್ಲಿ ನೋಡ್ರಿ, ಆತನ ಹೆಸರು ಇಲ್ಲದೆ ಪ್ರಾರ್ಥನೆ ಯಾರೂ ಮಾಡೋದಿಲ್ಲ. ಅಬ್ರಾಹ್ಮನ ದೇವರೇ, ಸಾಕನ ದೇವರೇ, ಯಾಕೋಬನ ದೇವರೇ ಎಂಬುದಾಗಿ ನಾವು ಆತನ ಹೇಳ್ಕೊಂಡು ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕೆ ಶಕ್ತನಾಗಿದ್ದ. ನಾವು ದೇವರಲ್ಲಿ ನಿರೀಕ್ಷೆಯುಳ್ಳವರಾಗಿರಬೇಕು, ನಂಬಿಗಸ್ತರಾಗಿರಬೇಕೆಂಬುದಾಗಿ ದೇವರು ಅದನ್ನೇ ಬಯಸುವಂತನಾಗಿದ್ದಾನೆ. ಅಲ್ಲಿ ವಾಕ್ಯ ಹೇಳ್ತದೆ 19ನೇ ವಾಕ್ಯದಲ್ಲಿ, ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದನು. ತನ್ನ ದೇಹವು ಆಗಲೇ ಪ್ರಾಯವಾಯಿತೆಂದು, ಸಾರಳಿ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಅವನ ನಂಬಿಕೆ ಕುಂದಲಿಲ್ಲ. ನನ್ನ ಸಾರಳಿಗೆ ವಯಸ್ಸಾಯಿತು, ಆಕೆ ಗರ್ಭಕಾಲ ನಿಂತು ಹೋಯಿತು, ನನಗೂ ವಯಸ್ಸಾಗಿತ್ತು ಎಂಬುದಾಗಿ ಆತನ ನೋಡಿರ್ಬೋದು, ತಮ್ಮ ಶರೀರ ತಾವು ನೋಡಿರ್ಬೋದು. ಆದರೂ ದೇವರ ಒಂದು ಮಾತಿನಲ್ಲಿ ಆತನು ಭರವಸವಿಟ್ಟು, ಒಂದು ನಿರೀಕ್ಷೆ ಇಟ್ಟು, ನಂಬಿಕೆ ಇಟ್ಟು ದೇವರಲ್ಲಿ ಆತನು ಕಾಯಿರುವಾಗ ಅವನಿಗೆ ಒಂದು ದೊಡ್ಡ ಆಶೀರ್ವಾದ ದೇವರು ಅವನಿಗೆ ಮಾಡಿದನು ಪ್ರಿಯರೇ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗೆ ದೇವರನ್ನು ಆತನು ಘನಪಡಿಸುವನಾಗಿಯೂ ಮತ್ತು ವಾಗ್ದಾನವನ್ನು ನೆರವೇರಿಸುವಂತ ಆತನು ಪೂರಾ ಭರವಸೆವಿಟ್ಟು ದೇವರಲ್ಲಿ ನಂಬಿಕೆಯುಳ್ಳವನಾಗಿ ಜೀವಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಾವು ಈ ದಿನಗಳಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮ ನಂಬಿಕೆ ಯಾವ ರೀತಿಯಾಗಿದೆ, ವಾಕ್ಯ ಪ್ರಕಟಣೆಯಲ್ಲಿ ಸಹ ನಾವು ನೋಡಿಕೊಳ್ಳುತ್ತೇವೆ. ನೀನು ತನಗೂ ಅಲ್ಲ, ಬೆಚ್ಚಗೂ ಅಲ್ಲ, ಇಲ್ಲ ನೀನು ತನ್ನಗಾದ್ರೂ ಇರು, ಇಲ್ಲಾರ ಬೆಚ್ಚಗಾದ್ರೂ ಇರು, ಇಲ್ಲವಾದ್ರೆ ನಾನು ನನ್ನ ಬಾಯಿಗಳಿಂದ ನಿನ್ನ ಕಾರಿ ಬಿಡುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ನಾವು ತನ್ನಗಾಗಿರಬೇಕು, ಇಲ್ಲಾಂದ್ರೆ ಬೆಚ್ಚಗಾದ್ರೆ ಇರಬೇಕು. ಉಗುರು ಬೆಚ್ಚಗಂದ್ರೆ ಅದು ಯಾವುದಕ್ಕೂ ಬಾರದು ಪ್ರಿಯರೇ. ಅದಕ್ಕೋಸ್ಕರ ಅಲ್ಪ ಸ್ವಲ್ಪ ನಂಬಿಕೆ, ಅಲ್ಪ ಸ್ವಲ್ಪ ನಿರೀಕ್ಷೆ, ಅಲ್ಪ ಸ್ವಲ್ಪ ಭರವಸೆ, ವಿಶ್ವಾಸ ಇಡುವುದಾದ್ರೆ ದೇವರು ಕಾರ್ಯ ಮಾಡಲಿಕ್ಕೆ ಆತನು ಮನಸ್ಸು ಮಾಡುವಂತ ನಮ್ಮ ದೇವರಲ್ಲ. ಯಾಕಂದ್ರೆ ಪೂರಾ ಭರವಸೆ ಬಿಟ್ಟದನ್ನು ನೋಡಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಸಮರ್ಥನೆಂದು ಪೂರಾ ಭರವಸೆ ಬಿಟ್ಟು ದೃಢ ನಂಬಿಕೆ ಉಳ್ಳವನಾದನು ಯಾರು? ಅಬ್ರಾಹ್ಮನು. ಅದೇ ರೀತಿಯಾಗಿ ಅಬ್ರಾಹ್ಮನ ಆದ ಜೀವಿತ ನಮಗೂ ಬೇಕಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಮ್ಮ ನಂಬಿಕೆ, ನಿರೀಕ್ಷೆ, ಭರವಸೆ ಯಾವ ರೀತಿಯಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳಬೇಕಾಗಿದೆ. ಹಾಗೆ ಆದಿಕಾಂಡ 22ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಕೊನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡ್ರಿ, ನೀವು ಇಲ್ಲೇ ಇರಿ, ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ನೋಡ್ರಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಎಷ್ಟೊಂದು ನಂಬಿಕೆ ಮಾತು ಹೇಳಲ್ಪಡ್ತದೆ ನೋಡ್ರಿ. ನೀವು ಅಬ್ಸರ್ವ್ ಮಾಡ್ರಿ, ತಿಳ್ಕೊಳ್ರಿ. ನೋಡ್ರಿ, ಅವ್ನು ಹೇಳ್ತಾ ಇದ್ದಾನ, ನಾವೇನ್ ಮಾಡ್ತೇವೆ, ಹೋಗಿ ಆರಾಧನೆ ಮಾಡಿ
ಮಾಡಿಕೊಂಡು ತಿರುಗಿ ನಾವು ಬರ್ತೇವೆ ಎಂಬುದಾಗಿ ತನ್ನ ಜೊತೆಯಲ್ಲಿರುವಂತಹ ಸೇವಕರುಗಳಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ಆತ ನಂಬಿಕೆ ಅಂತ ಹೇಳಿದಲ್ಲ, ಅದಕ್ಕೋಸ್ಕರ ಆತನಿಗೆ ದೇವರು ಇಸಾಕನ ಮೇಲೆ ಕೈ ಹಾಕುವಾಗಲೂ ದೇವರು ಅವನಿಗೆ ತಡೆ ಮಾಡಿದನು. ದೇವರ ನಮಗೆ ಸ್ತೋತ್ರವನ್ನ ನಂಬಿಕೆ ನೋಡಿ ಅವನಿಗೆ ಒಂದು ಅದ್ಭುತ ಅಲ್ಲಿ ಮಾಡಲ್ಪಟ್ಟಿತು ಪ್ರಿಯರೇ. ಅದೇ ಸ್ಥಳದಲ್ಲಿ ಒಂದು ಕುರಿಯನ್ನು ದೇವರು ಅಲ್ಲಿ ಒದಗಿಸಿಕೊಟ್ಟು ದೇವರು ಅಲ್ಲಿ ಯಜ್ಞವನ್ನು ಅರ್ಪಿಸುವುದಕ್ಕೆ ಇಸಾಕನ ಬದಲಾಗಿ ಒಂದು ಯಜ್ಞ ಅರ್ಪಿಸುವುದಕ್ಕಾಗಿ ದೇವರು ಸಹಾಯ ಮಾಡಿದನು ಪ್ರಿಯರೇ. ನೋಡ್ರಿ ಅಲ್ಲಿ ಎಷ್ಟು ನಂಬಿಕೆಯಿಂದ ಆತನು ಹೇಳಿದ್ದಾನೆ ನೋಡ್ರಿ. ನಾವು ಅಲ್ಲಿಗೆ ಹೋಗಿ ಬರ್ತೇವೆ, ನಾವು ಆರಾಧನೆ ಮಾಡಿಕೊಂಡು ಬರ್ತೇವೆ, ತಿರುಗಿ ನಿಮ್ಮ ಬಳಿಗೆ ಬರ್ತೇವೆ ಎಂಬುದಾಗಿ ಆತನು ಅಬ್ರಾಮನು ತನ್ನ ಸೇವಕರಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮಲ್ಲಿಯೂ ಸಹ ಒಂದು ನಂಬಿಕೆ ನಿರೀಕ್ಷೆ ಇರಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಿರೀಕ್ಷೆ ಇಲ್ಲ, ಅನೇಕರ ನಂಬಿಕೆ ತಣ್ಣಗಾಗಿ ಹೋಗ್ತಾ ಇದೆ ಪ್ರಿಯರೇ. ಬೇಗನೆ ನಮಗೆ ಉತ್ತರ ಸಿಗಬೇಕು. ಉತ್ತರ ಬೇಗ ಆಗ್ಬೇಕಾದ್ರೆ ನಾವೇನ್ ಅರ್ಜೆಂಟ್ ಎಲ್ಲ ರೆಡಿಮೇಡ್ ಎಂಬುದಾಗಿ ಹೇಳ್ತಾರೆ ನೋಡ್ರಿ. ಎಲ್ಲ ಫಾಸ್ಟ್ ಆಗಿ ಬರ್ತದೆ ನೋಡ್ರಿ. ಆ ರೀತಿಯಾಗಿ ನಮಗೊಂದು ಆ ಉತ್ತರ ಬರ್ಬೇಕೆಂಬುದಾಗಿ ಅನೇಕರು ಒಂದು ನಿರೀಕ್ಷೆ ಆ ನಿರೀಕ್ಷೆಯು ಅದು ತಪ್ಪು. ಅದು ಹಾಗೆ ಮಾಡುವಂಥದ್ದು ತಪ್ಪಾಗಿದೆ ಪ್ರಿಯರೇ. ದೇವರ ನಮಗೆ ಸ್ತೋತ್ರ. ಅದು ಸರಿಯಲ್ಲ. ದೇವರ ಸನ್ನಿಧಿಯಲ್ಲಿ ಸರಿಯಲ್ಲ. ನಾವು ಕಾಯ್ದುಕೊಳ್ಳಬೇಕಾಗಿದೆ. ಹಣ್ಣುಗಳು ಯಾವ ರೀತಿ ಕಾಯ್ದುಕೊಂಡು ದೇವರ ಸನ್ನಿಧಾನದಲ್ಲಿ ಕಾದುಕೊಂಡು ಆತನು ಆಕೆಯೂ ಸಹ ದೇವರಿಗಾಗಿ ಕಾದುಕೊಂಡಳು ಪ್ರಿಯರೇ. ಅದೇ ರೀತಿಯಾಗಿ ನಾವು ಕಾಯ್ದುಕೊಂಡು ದೇವರ ಸನ್ನಿಧಿಯಲ್ಲಿ ದೇವರ ಉತ್ತರ ಸಿಗುವವರೆಗೂ ನಾವು ಪ್ರಾರ್ಥನೆಯಲ್ಲಿ ಒಂದು ಬಲ ಹೊಂದುವರಾಗಿ ಮತ್ತು ದೇವರ ಭರವಸೆಯಲ್ಲಿ ದೇವರ ವಾಕ್ಯದಲ್ಲಿ ನಾವು ಭರವಸೆ ಉಳ್ಳವರಾಗಬೇಕು. ಮತ್ತು ದೇವರು ಇರುವುದನ್ನು ಇಲ್ಲದನಾಗಿ ಮಾಡ್ತಾನೆ ಎಂಬುದಾಗಿ ನಮ್ಮಲ್ಲಿ ಒಂದು ನಿರೀಕ್ಷೆ, ನಂಬಿಕೆ, ಭರವಸೆ ಇರಬೇಕಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೋಸ್ಕರ ನಿಮ್ಮೆಲ್ಲರ ನಂಬಿಕೆ ಯಾವ ರೀತಿಯಾಗಿದೆ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ದೇವರು ಈ ಸಮಯದಲ್ಲಿ ಒಪ್ಪಿಸಿಕೊಡುತ್ತಾ ಆಮೇಲೆ